ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ನಾನು ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊಪ್ಪಿನ ಸಾರು ಅಂತ ನಾನು ವೀಡಿಯೋಗೋಸ್ಕರ ಹೇಳ್ತಾ ಇದ್ದೀನಿ. ನಮ್ಮ ಸೈಡೆಲ್ಲ ಮೊಸಪ್ಪು ಅಂತ ಕರಿತೀವಿ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ ತೊಗೊಂಡು ಅರ್ಧ ಬೌಲಷ್ಟು ಬೇಳೆ ತೊಗೋತಾ ಇದ್ದೀನಿ. ಬೇಳೆ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು 2-3 ಸಲ. ವಾಶ್ ಮಾಡ್ಕೊಂಡಾದ್ಮೇಲೆ ಆ ಕುಕ್ಕರ್ಗೆ ನಾನು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರನ್ನ ನೀವು ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋಬೋದು. ನಾನಿಲ್ಲಿ 2 ಬೌಲ್ನ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಸ್ವಲ್ಪ ಕಮ್ಮಿನೂ ಹಾಕ್ಕೋಬೋದು ಅಥವಾ ಜಾಸ್ತಿನೂ ಹಾಕ್ಕೋಬೋದು. ಅದರಲ್ಲಿ ಏನೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಾನು 2 ಬೌಲ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀರನ್ನು. ಸೊ ನೀರನ್ನ ಆ್ಯಡ್ ಮಾಡಾದ್ಮೇಲೆ ಅದೇ ಕುಕ್ಕರ್ಗೆ ನಾನು ಇವಾಗ 2 ಟೊಮ್ಯಾಟೋನ ಕಟ್ ಮಾಡಿ ಹಾಕೋತೀನಿ. ಟೊಮ್ಯಾಟೋನ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಒಳಗಡೆ ಚೆಕ್ ಮಾಡಿಕೊಂಡು ಹಾಕಿ ಫ್ರೆಂಡ್ಸ್. ಯಾವತ್ತೂ ಉಂಡುಂಡೆ ಟೊಮ್ಯಾಟೊ ಹಾಗೆ ಹಾಕಬೇಡಿ. ಯಾವುದೇ ಸಾಂಬಾರಿಗಾಗಲಿ ಯಾವುದೇ ರೆಸಿಪಿಗಾಗಲಿ ಉಂಡುಂಡೆ ಟೊಮ್ಯಾಟೊ ಹಾಕಬೇಡಿ. ಬಿಕಾಸ್ ಚೆನ್ನಾಗಿರೋ ಟೊಮ್ಯಾಟೊ ಒಳಗಡೆ ಎಷ್ಟೊಂದು ಸಲ ಹುಳ ಇರೋದನ್ನ ನಾನು ಖಂಡಿತ ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಉಂಡೆ ಟೊಮ್ಯಾಟೊ ಯಾವುದಕ್ಕೂ ಬಳಸಲ್ಲ, ಕಟ್ ಮಾಡಿಕೊಂಡೇ ಬಳಸೋದು. ಸೊ ನೀವು ಅದೇ ಫಾಲೋ ಮಾಡಿ. ಮತ್ತು ಖಾರಕ್ಕೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಿಲ್ ಬರೆಸ್ಬೇಕು. ಮತ್ತು ಇನ್ನೊಂದು ಒಲೆಯಲ್ಲಿ ನಾನು ಬೇಳೆ ಬೇಯೋಕ್ಕಿಟ್ಟಿದ್ದೀನಿ. ಇನ್ನೊಂದು ಒಲೆಯಲ್ಲಿ ನೀರನ್ನ ಕಾಯಿಸೋಕ್ಕಿಟ್ಟಿದ್ದೀನಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ. ನೋಡಿ, ಈ ಥರ ನೀರು ಕುದಿಬೇಕು. ನೀರು ಕುದಿಯೋವರೆಗೂ ವೆಯ್ಟ್ ಮಾಡಿ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿರೋ ಅಂಥ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಸೊಪ್ಪು ಅಂದರೆ ಯಾವ್ಯಾವ ಸೊಪ್ಪು ಅಂತ ಕೇಳ್ಬೋದು. ಮೊಸಪ್ಪಿಗೆ ನಾವು ಯಾವ ಸೊಪ್ಪಾದರೂ ಹಾಕ್ಕೋಬೋದು. ಇಲ್ಲಿ ನಾನಿವತ್ತು ಬಳಸ್ತಿರೋದು ಊರಿಂದ ತಂದಿರೋದು ಬೆರ್ಕೆ ಸೊಪ್ಪು ಅಂತ. ತುಂಬ ಜನಕ್ಕೆ ಗೊತ್ತಿರುತ್ತೆ ಬೆರ್ಕೆ ಸೊಪ್ಪು ಅಂದರೆ ಏನು ಅಥವಾ ಬೆರಕೆ ಸೊಪ್ಪು ಅಂದರೆ ಏನು ಅಂತ. ನಮ್ಮಮ್ಮ ತುಂಬ ಚೆನ್ನಾಗಿ ಕೊಯ್ತಾರೆ ತೋಟಗಳೆಲ್ಲ. ಸೊ ಆ ಬೆರ್ಕೆ ಸೊಪ್ಪನ್ನ ಆ್ಯಕ್ಚುಲಿ ತುಂಬ ಫ್ರೆಶ್ ಆಗಿತ್ತು, ಊರಿಂದ ತಂದಿದ್ದು. ಮೊಸಪ್ಪು ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ನಾವು ಆಚೆ ಕಡೆ ತಂದು ಮಾಡೋ ಸೊಪ್ಪಿಗಿಂತ ಊರು ಸೈಡಲ್ಲಿ, ಹಳ್ಳಿ ಸೈಡಲ್ಲಿ ಸಿಗೋ ಬೆರ್ಕೆ ಸೊಪ್ಪಲ್ಲಿ ಸಾರಾಗಲಿ ಉಪ್ಸಾರಾಗಲಿ ಮೊಸಪ್ಪಾಗಲಿ ತುಂಬ ಚೆನ್ನಾಗಾಗುತ್ತೆ. ಸೊ ದಟ್ ಇಲ್ಲಿ ನಾನು ಅದೇ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಇಲ್ಲಿ ಬಿಸಿನೀರು ಕಾಯ್ತಿತ್ತಲ್ವ, ಅದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 3 ಸಲ ಆದರೂ ವಾಶ್ ಮಾಡ್ಕೋಬೇಕಾಗತ್ತೆ ಸೊಪ್ಪನ್ನ. ಬಿಕಾಸ್ ಅದು ಮಣ್ಣೆಲ್ಲ ಇರುತ್ತೆ, ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತೀನಿ. ಬೇಯೋಕ್ಕೆ ಹಾಗೆ ಹಾಕೋತೀನಿ. ಬೆಳ್ಳುಳ್ಳಿ ಅರ್ಧ ಗೆಡ್ಡೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಅಷ್ಟೇ. ಬೆಳ್ಳುಳ್ಳಿ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಪ್ಲೇಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಆ್ಯಕ್ಚುಲಿ ನಾನು ಬೇಳೆ ಮತ್ತು ಸೊಪ್ಪನ್ನ ಸಪ್ರೇಟಾಗಿ ಯಾಕೆ ಬೇಯಿಸ್ಕೋತೀನಿ ಅಂತ ಅಂದರೆ, ಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಈಸಿ ಆಗುತ್ತೆ, ಸೊಪ್ಪನ್ನ ಕುಕ್ಕರಲ್ಲಿ ಹಾಕಿದ್ರೆ ಚೆನ್ನಾಗಾಗಲ್ಲ. ಅದಕ್ಕೆ ನಾನು 5-10 ನಿಮಿಷ ಟೈಮ್ ತೊಗೊಂಡು ಎಕ್ಸ್ಟ್ರಾ ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಈ ಸೊಪ್ಪನ್ನ ನಾವು ಮತ್ತೆ ರುಬ್ಬಿ ಮತ್ತು ಒಗ್ಗರಣೆಯಲ್ಲಿ ಬೇಯಿಸ್ತೀವಲ್ಲ. ಸೊ ತುಂಬ ಕಂಪ್ಲೀಟಾಗಿ ಇಲ್ಲೇ ಬೇಯಬೇಕು ಅಂತ ಏನೂ ಇಲ್ಲ. ಸೊ ಎಷ್ಟು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಸ್ವಲ್ಪ ನೀಟಾಗಿ ಸೊಪ್ಪನ್ನ ಮುಚ್ಚಾಕೊಂಡು ಇನ್ನೊಂದು ಸಲ ಬೇಯಿಸ್ಕೊಂಡೆ. ಅಷ್ಟೇ ಸಾಕು. ಇದು ಇಷ್ಟು ನೀಟಾಗಿ ಬೆಂದಮೇಲೆ ನಾವು ಒಂದು ಸೋರು ಹಾಕೋದ್ರಲ್ಲಿ ಸೊಪ್ಪನ್ನ ಸೋರು ಹಾಕ್ಕೋಬೇಕು. ಇವಾಗ ಸೋರು ಹಾಕ್ಕೊಂಡು ಅದು ತಣ್ಣಗಾಗೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ಬೇಳೆ 2 ವಿಷಿಲ್ ಆಗಿ ಸೊ ನಾನಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇಳೆ ಎಲ್ಲ ನೀಟಾಗಿ ಬೆಂದಿದೆ. ಸೊ ಇಲ್ಲಿ ಬೇಳೆ ಬೆಂದಿರೋ ಬೇಳೆಯಲ್ಲಿ ನಾನು ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೇಳೆನ ತೆಗೆದು ಸೊಪ್ಪು ಜೊತೆ ತಣ್ಣಗಾಗೋಕ್ಕೆ ಬಿಡ್ತೀನಿ. ಇಲ್ಲಿ ನೋಡಿ, ಸೋರಾಕಿರೋ ಸೊಪ್ಪು ಜೊತೆಗೆ ಅದನ್ನು ತಣ್ಣಗಾಗೋಕ್ಕೆ ಸೈಡ್ಗೆ ಎತ್ತಿಡ್ತೀನಿ. ನೆನಪಿರಲಿ ಫ್ರೆಂಡ್ಸ್, ಸೊಪ್ಪು ಬೇಳೆ ಟೊಮ್ಯಾಟೊ ಎಲ್ಲ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಬಿಸಿಲಿ ರುಬ್ಕೊಳ್ಳೋಕೆ ಹೋಗಬೇಡಿ. ಅದು ತುಂಬ ಆರಿದ್ರೆ ಕೈಯೆಲ್ಲ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆರಾಮಾಗಿ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ನಾನಿಲ್ಲಿ ಇಲ್ಲಿ ಸಪ್ರೇಟ್ ಮಾಡಿರೋ ನೀರನ್ನ ತೋರಿಸ್ತಾ ಇದ್ದೀನಿ. ಸೊಪ್ಪು ಬೆಂದಿತ್ತಲ್ಲ ಆ ನೀರು ಮತ್ತು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ನಾನು ಒಂದು ಕಡೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಅದು ಮೊಸಪ್ಪಿಗೆ ಆ್ಯಡ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಅದಾದಮೇಲೆ ನಾನು ಸೊಪ್ಪು ತಣ್ಣಗಾದ್ಮೇಲೆ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ರುಬ್ಬಕ್ಕೆ ಒಂದು ಜಾರ್ಗೆ ಏನೇನು ಹಾಕ್ಕೋಬೇಕು ಅಂದರೆ, ತಣ್ಣಗಾಗಿರೋಂಥ ಸೊಪ್ಪು ಬೇಳೆ ಟೊಮ್ಯಾಟೊ ಹಾಕ್ಕೊಂಡು ಅದ್ರ ಜೊತೆಗೆ ಕಾಯಿ ತುರಿ ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಾಯಿ ತುರಿ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋಬೇಕು. ಆ್ಯಕ್ಚುಲಿ ಖಾರಕ್ಕೆ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀವಿ, ಬಟ್ ಆದರೂ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಇದನ್ನಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ತುಂಬ ನುಣ್ಣಗೆ ರುಬ್ಕೋಬೇಡಿ, ಇಷ್ಟು ಮೀಡಿಯಮಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ನಾವು ಮೊಸಪ್ಪನ್ನ ಒಗ್ಗರಣೆ ಹಾಕಬೇಕು. ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೋಬೇಕು. ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಊಟ. ಸೊ ಎಲ್ಲ ಒಗ್ಗರಣೆಗಳಿಗೂ ಹಿಂಗೆ ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ ಹಾಕಿದ್ಮೇಲೆ ನಾನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಯಾಕಂದರೆ ನಾವು ಒಗ್ಗರಣೆ ಟೈಮಲ್ಲಿ ಈರುಳ್ಳಿಗೆ ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ಈರುಳ್ಳಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು ಅಥವಾ ಮೊಸಪ್ಪಲ್ಲಿ. ಸೊ ಅದಕ್ಕೋಸ್ಕರ ನಾನೊಂದು ಚಿಟಿಕೆ ಇದನ್ನು ಹಾಕೋತೀನಿ, ಉಪ್ಪನ್ನ, ಟೇಸ್ಟ್ಗೋಸ್ಕರ. ಮತ್ತು ಬೇಗನೂ ಬ್ರೌನ್ ಆಗುತ್ತೆ ಈರುಳ್ಳಿ ಅನ್ನೋದು ಒಂದು ರೀಸನ್ನು. ಸೊ ಅಷ್ಟನ್ನು ನೀಟಾಗಿ ಒಗ್ಗರಣೆ ಹಾಕ್ಕೊಂಡಾದಮೇಲೆ ನಾವು ಸೊಪ್ಪಿಂದ ಏನು ಮಿಕ್ಸ್ಚರ್ ರುಬ್ಬಿರ್ತೀವಲ್ಲ, ಸೊಪ್ಪು ಬೇಯಿಸ್ಕೊಂಡು ರುಬ್ಬಿರ್ತೀವಲ್ಲ, ಆ ಮಿಶ್ರಣನ ಇದಕ್ಕೆ ಹಾಕಬೇಕು ಒಗ್ಗರಣೆಗೆ. ಆಮೇಲೆ ನೀಟಾಗಿ ಕುದಿಸ್ಬೇಕು. ಸೊ ಇವಾಗ ನಾನಿಲ್ಲಿ ನೀಟಾಗಿ ಒಗ್ಗರಣೆ ಎಲ್ಲ ಆದಮೇಲೆ ಸೊಪ್ಪನ್ನ ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಬಾಡಿಸ್ಕೊಳ್ಳಿ. ಅದಾದಮೇಲೆ ಜಾರಲ್ಲಿರೋ ನೀರನ್ನ ಜಾರಲ್ಲಿ ಅಂದರೆ ಎಲ್ಲ ಮಸಾಲೆ ಉಳ್ಕೊಂಡಿರುತ್ತಲ್ಲ, ಸೊಪ್ಪಿನ ಮಸಾಲೆ, ಅದನ್ನೆಲ್ಲ ಸೇರಿಸ್ಬಿಟ್ಟು ಮತ್ತೆ ಮೊಸಪ್ಪಿಗೆ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಜಾಸ್ತಿ ನೀರು ಆ್ಯಡ್ ಮಾಡೋಕ್ಕೋಗಲ್ಲ. ಯಾಕೆ ಅಂತ ಅಂದರೆ ಬೇಳೆ ಮತ್ತು ಸೊಪ್ಪು ಎಲ್ಲ ಬೇಯಿಸ್ಕೊಂಡಿರೋ ನೀರಿರುತ್ತಲ್ಲ, ಅದನ್ನು ಇದಕ್ಕೆ ನೀಟಾಗಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಏಕೆಂದರೆ ಬೇಳೆ ಬೆಂದಿರೋದು, ಸೊಪ್ಪು ಬೆಂದಿರೋದೆಲ್ಲ ಬಿಸಾಕಬಾರ್ದು, ಅದರಲ್ಲೂ ಸೊಪ್ಪಿಂದು ರಸ ಎಲ್ಲ ಇರುತ್ತೆ. ಸೊ ಮೊಸಪ್ಪಿಗೆ ಆ್ಯಡ್ ಮಾಡ್ಕೋಬೇಕು. ಮೊಸಪ್ಪದು ಒಂದು ಪ್ರಾಪರ್ ಕನ್ಸಿಸ್ಟೆನ್ಸಿಗೋಸ್ಕರ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋ ಬದಲು ಬೇಳೆ ಬೆಂದಿರೋ ನೀರು ಮತ್ತು ಸೊಪ್ಪು ಬೆಂದಿರೋ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಬಿಸಾಕ್ದಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀಟಾಗಿ ಮಿಕ್ಸ್ ಕೊಟ್ಟಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಸ್ಟೇಜಲ್ಲಿ ಹಾಕೋತೀನಿ. ಇಲ್ಲಿ ಉಪ್ಪು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಕುದಿಸ್ಬೇಕು ಮೊಸಪ್ಪನ್ನ. ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಮೊಸಪ್ಪು ಅಂತ. ಚೆನ್ನಾಗಿ ಕುದ್ದು ಇದು ಈ ಥರ ಕಲರ್ ಚೇಂಜ್ ಆಗಿದೆ ಅಂದರೆ ಮೊಸಪ್ಪು ಆಗಿದೆ ಅಂತ. ಇನ್ಫ್ಯಾಕ್ಟ್ ಎಲ್ಲರೂ ಮನೆಯಲ್ಲೂ ಇದೇ ಪ್ರೋಸೆಸ್ಸಲ್ಲಿ ಮೊಸಪ್ಪು ಮಾಡಲ್ಲ, ಅದು ನನಗೆ ಗೊತ್ತು. ಬಟ್ ನಮ್ಮ ಮನೇಲಿ ನಾವು ಹೀಗೆ ಮಾಡೋದು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.